ಹಲೋ ಎಲ್ರಿಗೂ ಆಯುಧ ಪೂಜೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನಿಲ್ಲಿ ಕಂಪ್ಲೀಟಾಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ಫ್ರೆಶ್ ಆಗಿ ಇವಾಗ ಪೂಜೆಗೆ ಅಂತ ನಾನು ಸೆಟ್ ಮಾಡ್ತಾ ಇದ್ದೀನಿ ಎಲ್ಲ. ನಾನು ಒನ್ ಡೇ ಬಿಫೋರೇ ದೇವ್ರ ಪಾತ್ರೆ ಆಗಲಿ ದೇವ್ರ ಫೋಟೋಸ್ ಆಗಲಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅದರಿಂದ ನನಗೆ ನೆಕ್ಸ್ಟ್ ಡೇಗೆ ತುಂಬ ಅಂದರೆ ತುಂಬಾ ಈಸಿ ಆಯಿತು. ಇವಾಗ ಈ ಒಂದು ಐಟಮ್ಸ್ಗಳನ್ನೆಲ್ಲನೂ ನಮ್ಮಪ್ಪ ಒನ್ ಡೇ ಬಿಫೋರ್ ಅಂದರೆ ನೆನ್ನೆನೇ ಎಲ್ಲನೂ ಕ್ಲೀನ್ ಮಾಡಿಕೊಟ್ಟಿದ್ರು. ಸೊ ಅದರಿಂದ ನಾನು ನೆಕ್ಸ್ಟ್ ಡೇ ರಫಾಗಿ ಮತ್ತೆ ಒರೆಸ್ಕೊಂಡು ಇಲ್ಲಿ ಸೆಟ್ ಮಾಡ್ತಾ ಇದ್ದೀನಿ. ಅವ್ರಿಗೊಂಚೂರು ಹುಷಾರಿರಲಿಲ್ಲ, ಅದರಿಂದ ಅವ್ರು ಮಲಗಿದ್ರು ಅಂತ ಪ್ರತಿಯೊಂದು ನಾನೇ ಮಾಡ್ಕೋಬೇಕಿತ್ತು. ಆ್ಯಂಡ್ ಅಮ್ಮ ಅಕ್ಕ ಇಬ್ಬರೂ ಕೆಲ್ಸಕ್ಕೆ ಹೋಗಿದ್ದಾರೆ. ಇನ್ನೊಂದು ಅಮ್ಮ ಪೂಜೆ ಮಾಡೋಂಗಿಲ್ಲ. ಸೊ ಅದರಿಂದ ನಾನೇ ಎಲ್ಲನೂ ಸೆಟ್ ಮಾಡಿಕೊಂಡು ರೆಡಿ ಮಾಡಿ ಎಲ್ಲ ಮಾಡಬೇಕಿತ್ತು. ಸೊ ಅದಕ್ಕೆ ಇನ್ನು ಪ್ರತಿಯೊಂದು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇನ್ನು ಅಕ್ಕ ಈವ್ನಿಂಗ್ ಬರ್ತಾಳೆ. ಅವಳು ಬಂದಮೇಲೆ ಇನ್ನು ಅಪ್ಪ ಇರ್ತಾರೆ, ಆವಾಗ ಅಪ್ಪ ಮತ್ತು ಬಾವ. ಸೊ ಎಲ್ಲರೂ ಒಂದೇ ಸಲ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಅವರು ಬಂದು ಆ್ಯಕ್ಚುಲಿ ಅವರು ಟಯರ್ಡ್ ಆಗಿರ್ತಾರೆ, ಬಂದು ಇಲ್ಲಿ ಮಾಡೋಕ್ಕಾಗೋದಿಲ್ಲ. ಸೊ ಅದರಿಂದ ಬೇಗ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ನಿಧಾನ ಕಲರ್ సరే కదేలా బిందు బిందు ఆ యొక్క నంబర్ తీసుకోవాలి, నంబర్ డిలీట్ అవ్వలేదు ಅಂತ. సాయంత్రం ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಆಯುಧ ಪೂಜೆ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದುರ್ಗಾದೇವಿಯು ನಿಮ್ಮ ಎಲ್ಲ ಅಡೆತಡೆಗಳನ್ನು ನಿವಾರಿಸಲಿ ಅಂತ ಮನಸಾರೆ ಹಾರೈಸ್ತಾ ಇದ್ದೀನಿ. ಆ್ಯಂಡ್ ಆಫ್ಕೋರ್ಸ್ ಆಲ್ರೆಡಿ ಗೊತ್ತು ನೀವೆಲ್ಲ ಮಾರ್ನಿಂಗ್ ಪೂಜೆ ಮಾಡಿರ್ತೀರಾ ಅಂತ, ಬಟ್ ನಾವು ಈವ್ನಿಂಗ್ ಮಾಡಿದ್ದು ಬಿಕಾಸ್ ಆಫ್ ನಮ್ಮ ಅಕ್ಕ ಬರಬೇಕಿತ್ತು. ಅದರಿಂದ ಇವಾಗ ಆಲ್ರೆಡಿ ಪೂಜೆ ಎಲ್ಲ ಮುಗ್ದಿದೆ. ನಮ್ಮ ಮನೇಲಿ ಪೂಜೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇದೆಲ್ಲ ನಮ್ಮಪ್ಪ ಅವರ ಐಟಮ್ಸ್, ಅದನ್ನೆಲ್ಲನೂ ಅದನ್ನು ಇಟ್ಟು ಯಾವಾಗೂ ದಸರಾ ಹಬ್ಬಕ್ಕೆ ನಾವು ಪೂಜೆ ಮಾಡ್ತೀವಿ.
ನಿಮ್ಮ ಮನೇಲಿ ಹೇಗೆ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಶ್ವಾಸ್ ಅಯ್ಯೋ ಇಲ್ಲ ಪಾಪ ಯಾಕೆ ಶ್ವಾಸ ಅಲ್ತಾ ಇದೆಯಾ? ಶ್ವಾಸ್ 10:30 ಆಯಿತು, ಅದಕ್ಕೆ ಇವಾಗ ಎಲ್ಲ ಎತ್ತಿಡ್ತಾ ಇದ್ದೀವಿ. ಸೊ ನೋಡಿ, ಕಾಲ್ ಮೇಲೆ ಹಾಕೊಂತ ತಿನ್ನು. ಏನು ನೋಡಿ, ಆಲ್ರೆಡಿ ಫ್ರೂಟ್ಸು ಇದೆಲ್ಲ ಎತ್ತಕ್ಕೆ ಬಿಟ್ಟಿದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್, ಅವಾಗ ಊಟ ಮಾಡೋ ಸಮಯ. ನಮ್ಮ ಮನೇಲಿ ಡಿನ್ನರ್ ಪೊಂಗಲ್ ನೋಡಿ, ಏನು ಕಲರ್ಫುಲ್ಲಾಗಿ ಕಾಣಿಸ್ತಿದೆ, ಸಕ್ಕದಾಗಿದೆಲ್ಲ. ನಮ್ಮ ಅಕ್ಕ ಕೈಯಲ್ಲಿ ಪಾರಾನಿ ಹಾಕ್ಕೊಂಡಿದ್ದಾಳೆ. ಯಾಕೆ? ಗುಮ್ಮಡಿಕಾಯಿ ಕೊಟ್ಟೆ ಪೈ. ಅದು ದಿಷ್ಟಿಕಾಯಿ ಇದೆ ಅಲ್ವಾ ಗೈಸ್, ಇವತ್ತು ಹಬ್ಬಕ್ಕೆ ಹೊಡೆದಿರೋದು. ಅವಳು ಅದನ್ನು ಒಳಗಡೆ ಕುಂಕುಮ ಮತ್ತು ಕಾಯಿನ್ಸ್ ಎಲ್ಲ ಹಾಕಿ ಕಳಿಸಿರೋದು ಆ ಕಲರ್ ಆಗಿದೆ. ನಿಮ್ಮ ಮನೇಲಿ ಏನು ಹಬ್ಬದ ಊಟ ಅಂತ ಕಮೆಂಟ್ ಮಾಡಿ ಗೈಸ್. ಏನು ಚಿನ್ನು ಮಾಡ್ತಿದ್ಯಾ? ಸೈಕಲ್ ಹಾಕ್ತೀನಿ. ಗೈಸ್, ಮನೇಲಿ ನೋಡಿ ಸೈಕಲ್ ಆಡ್ತಿದ್ದಾನೆ ಅವನು. ಚೆನ್ನಾಗಿ ನೋಡಿದ್ರಲ್ಲ, ಇದು ನನ್ನ ಒಂದು ಶಾರ್ಟ್ ಆ್ಯಂಡ್ ಕ್ಯೂಟ್ ವಿಡಿಯೋ ಆಗಿರುತ್ತೆ ಆಯುಧ ಪೂಜೆದು. ಆ್ಯಂಡ್ ಇವಾಗ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 12 ಆಗಿಬಿಟ್ಟಿದೆ. ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಅದಕ್ಕೂ ಮುಂಚೆ ಯಾರೆಲ್ಲ ದಸರಾಗೆ ಮೈಸೂರಿಗೆ ಹೋಗಿದ್ದೀರಾ ಲೈಟಿಂಗ್ಸ್ ನೋಡೋದಕ್ಕೆ, ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ, ಆ್ಯಂಡ್ ತುಂಬಾ ಹುಷಾರಾಗಿರಿ. ಸೊ ತುಂಬ ಕ್ರೌಡ್ ಇರುತ್ತೆ. ಆ್ಯಂಡ್ ನೋಡಿಕೊಂಡು ಸೇಫಾಗಿ ನಿಮ್ಮ ಮನೆಗೆ ತಲುಪಿ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಯು ಆಲ್ ಟೇಕ್ ಕೇರ್, ಬಾಯ್. ಇಲ್ಲಿ ನೋಡಿ, ಫ್ಯಾನು ಎಷ್ಟು ಸ್ಪೀಡಾಗಿದೆ, ಬಟ್ ಇನ್ನೂ ದೀಪ ಉರಿತಾನೆ ಇದೆ.